ನಾನು ಡೆವಿಲ್ ಮೂವಿಲಿ ಬಳಸಿರೋ ಸಿಂಹಾಸನ. ಸೊ ಅದನ್ನ ನೋಡ್ಕೊಂಡ್ ಬರಕ್ ಹೋಗ್ತಾ ಇದೀವಿ. ಸೊ ಹಾಯ್ ಗೈಸ್ ಎಲ್ರು ಹೆಂಗಿದ್ದೀರಾ? ಎಲ್ರು ಸಖತ್ತಾಗಿದ್ದೀರಾ ಅಂತ ಸೊ ಹಾಯ್ ಗೈಸ್ ಎಲ್ರು ಹೆಂಗಿದ್ದೀರಾ? ಎಲ್ರು ಸಖತ್ತಾಗಿದ್ದೀರಾ ಅಂತ ಸುಸ್ವಾಗತ ಹೊಸ ವಿಡಿಯೋಗೆ ಅಂತ ಹೇಳ್ತಾ. ಸೊ ಇವತ್ ನೀವು ತಮ್ಮೆಲ್ಲಲ್ಲಿ ನೋಡ್ದಂಗೆ ನಾನು ಡೆವಿಲ್ ಮೂವಿಲಿ ಬಳಸಿರೋ ಸಿಂಹಾಸನ 3ನೇ ಸಾಂಗ್ ರಿಲೀಸ್ ಆಯ್ತಲ್ಲ, ಆ ಸಾಂಗ್ ಅಲ್ಲಿ ಐತೆ ಅದು. ಸೊ ಅದನ್ನ ನೋಡ್ಕೊಂಡ್ ಬರಕ್ ಹೋಗ್ತಾ ಇದೀವಿ. ಅಂದ್ರೆ ಸಿಂಹಾಸನ ಮತ್ತೆ ಚೇರ್ ಅನ್ಕೊಳ್ರಿ. ಸೊ ಅದನ್ನ ನೋಡ್ಕೊಂಡ್ ಬರಕ್ ಹೋಗ್ತಾ ಇದೀವಿ. ಅದಿರೋದು ಎಲ್ಲಿ ಅಂದ್ರೆ ಒರೇನ್ ಮಲ್ ಅಲ್ಲಿ ಇರೋದು. ಸೊ ಹೋಗ್ತಾ ಇದೀನಿ ಇವಾಗ. ಯಾರ್ಯಾರು ಹೋಗ್ತಾ ಇದೀನಿ ಅಂದ್ರೆ ನಾನು ನಮ್ಮ ಅಮ್ಮ ಇಬ್ರು ಹೋಗ್ತಾ ಇದೀವಿ. ಮತ್ತೆ ಇನ್ನೊಂದೇನು ಅಂದ್ರೆ ನೆನ್ನೆನೆ ಹೋಗ್ಬೇಕಿತ್ತು ನಾನು. ನೆನ್ನೆ ನಮ್ ಫ್ರೆಂಡ್ಸ್ ಹೋದ್ರು. ನೆನ್ನೆ ಫುಲ್ಲು ಮಳೆ ಚಳಿ ಇರೋದ್ರಿಂದ ಹೋಗ್ಲಿಲ್ಲ. ಇವತ್ತು ಒಂದ್ ಸ್ವಲ್ಪ ಬಿಸಿಲು ಬರ್ತೈತೆ, ಅದಕ್ಕೆ ಇವತ್ತು ಹೋಗ್ತಾ ಇದೀನಿ. ಬನ್ನಿ ನೋಡ್ಕೊಂಡ್ ಬರೋಣ ಯಾವ ತರ ಇದೆ ಅಂತ. ಮತ್ತೆ ನಮ್ಮಮ್ಮ ಮಾಲ್ಗೆಲ್ಲ ಫಸ್ಟ್ ಟೈಮ್ ಬರ್ತಾ ಇರೋದು. ನಮ್ಮ ಅಮ್ಮಂದು ರಿಯಾಕ್ಷನ್ ಎಲ್ಲ ಯಾವ ತರ ಇರುತ್ತೆ ಅಂತ ಅದನ್ನು ನೋಡ್ಕೊಂಡ್ ಬರೋಣ ವ್ಲಾಗ್ ಮಾಡ್ಕೊಂಡು ಅಂತ ಹೋಗ್ತಾ ಇದೀನಿ. ಸೊ ಬನ್ನಿ ಗೈಸ್ ಇವಾಗ ಹೊರಡೋಣ. ಗೈಸ್ ಇವಾಗ ನಾವು ಆಟೋ ಹತ್ಕೊಂಡು ಹೋಗ್ತಾ ಇದೀವಿ. ಸೊ ಇಲ್ಲಿಂದ ಡೈರೆಕ್ಟ್ ಬನ್ನಿ ಹೊರಡೋಣ. ಎದ್ರಕೊಂಡ್ಬಿಟ್ನಲ್ಲ ಇದನ್ ಕೇಳು, ಭಯನೇ ಪಟ್ಕೊಂಡ್ಬಿಟ್ಟೆ ನಾನು. ಇದಕ್ಕಿದಂಗೆ ಎತ್ಬಿಡ್ತೇನೆ ಗೈಸ್ ಅಂತ. ಬನ್ನಿ ಗೈಸ್ ಇವಾಗ ಹೊರಡೋಣ ಅಷ್ಟೇ. ಅವ್ರೆಲ್ಗೋ ಬರ್ತಾರೆ, ನೀನ್ ನಡೆಯೋ. ಗೈಸ್ ನಾವು ಹೋಗ್ತಿರೋ ಆಟೋದಲ್ಲಿ ಗ್ಯಾಸ್ ಖಾಲಿ ಆಗ್ಬಿಟ್ಟೈತೆ. ಪಾಪ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದೀವಿ. ನೋಡ್ರಿ ನಮ್ಮ ಮನೆ ಬರ ಎಲ್ಲರೂ ಹೋಗ್ಬೇಕಾರೇನೆ ಈ ತರ ಆಗುತ್ತೆ. ನಾವ್ ಅಮ್ಮ ನಗಿಸ್ತೈತೆ ನೋಡ್ರಿ. ನೋಡಿ ಗೈಸ್ ನಮ್ಮ ಮನೆ ಬರ ಯಾವ ತರ ಅಂತ. ಗೈಸ್ ಅವ್ರು ಹೊಂಟೋದ್ರು, ನಾನ್ ನಡ್ಕೊಂಡ್ ಹೋಗ್ತಾ ಇದೀನಿ. ನಾವ್ ಅಮ್ಮನ ಅದ್ರೊಳಗಡೆನೆ ಕುಂಡಿಸ್ಬಿಟ್ಟು ಕಳಿಸಿದೀನಿ. ಯಾಕಂದ್ರೆ ನಾವ್ ಅಮ್ಮನ ಕೈಲಿ ನಡೆಯಕ್ ಆಗಲ್ಲ ಅಂತ. ಇನ್ನೊಬ್ರು ಟವ್ ಮಾಡ್ತಾವ್ರೆ, ಅದಕ್ಕೋಸ್ಕರ ಆಟೋ ಒಂದ್ ಸ್ವಲ್ಪ ಮುಂದಕ್ಕಾಯ್ತು. ಅಲ್ಲಿ ಗ್ಯಾಸ್ ಹಾಕಿಸ್ಕೊಂಡು ಹೋಗ್ಬೇಕು ಗೈಸ್. ನಿಜವಾಗ್ಲೂ ಇವತ್ತು ಹೋಗೋ ಪ್ಲಾನ್ ಅಲ್ಲಿ ಇರ್ಲಿಲ್ಲ ಗೈಸ್. ಯಾಕಂದ್ರೆ ಬೆಳಗ್ಗೆನೆ ತಿರ್ಗಾ ಮೋಡೋ ತರ ಇತ್ತು. ಬೇಡ ನಾಳೆ ಹೋಗೋಣ ಅನ್ಕೊಂಡೆ. ಬೇಡ ಬಿಡು, ಏನಿದ್ರು ಇವತ್ತು ಸುಮ್ನೆ ಮನೇಲಿ ಇದ್ದೀರಾ, ಟೈಮ್ ವೇಸ್ಟ್ ಆಗ್ತಿತ್ತು. ಹೋಗ್ಬಿಟ್ಟು ಬರೋಣ ಅನ್ಕೊಂಡ್ ಬಂದೆ. ನೋಡಿದ್ರೆ ಈ ತರ ಆಗ್ತೈತೆ, ಏನು ಮಾಡಕ್ ಆಗಲ್ಲ. ಎಷ್ಟು ಟೈಮ್ ಎಲ್ಲ ಈ ತರ ಆಗುತ್ತೆ ಅನ್ನೋದು ಮುಂಚೆ ಗೊತ್ತಿದ್ರೆ ಬೇರೆ ಆಟೋನಾರ ಬುಕ್ ಮಾಡ್ತಿದ್ದೋ. ಇವಾಗ ಪಾಪ ಅವ್ರಿಗೂ ಬೇಜಾರ್ ಮಾಡಕ್ ಆಗಲ್ಲ. ಯಾಕಂದ್ರೆ ಅವ್ರದ್ದು ಏನ್ ತಪ್ಪಲ್ಲ, ಅವರು ಗ್ಯಾಸ್ ಲೀಕ್ ಆಗ್ತೈತೆ ಅಂತ ಅವ್ರದ್ದು. ಸೊ ಅದಕ್ಕೋಸ್ಕರ ಆ ತರ ಆಗೈತೆ. ಬನ್ನಿ ಹೊರಡೋಣ ಗೈಸ್. ನಾವ್ ಅಮ್ಮ ಇವಾಗ ಫೋನ್ ಹಾಕಿತ್ತು, ಅವ್ರಿನ್ನ ತಿಳ್ಕೊಂಡ್ ಹೋಗ್ತಾನೆ ಅವ್ರಂತೆ. ನಾವ್ ಅಮ್ಮ ಒಳಗಡೆ ಬರ್ತಾ ಇದ್ದೆ. ನಾನಿನ್ನ ಇಲ್ಲಿ ಬೇರೆ ಥಿಯೇಟರ್ ಹತ್ರ ಇದ್ದೀನಿ. ಟೋಲ್ ಗೇಟ್ ಹೋಗ್ಬಿಟ್ಟು ಹಾಕಿಸ್ಕೋಬೇಕಂತೆ. ಬನ್ನಿ ಹೊರಡೋಣ ಹಾಗೆ ನೋಡ್ಕೊಂಡು ಗೈಸ್. ಇವಾಗ ನಾನು ಅಮ್ಮನ ಹಿಡ್ಕೊಂಡು ಅಂದ್ರೆ ಹೋಗ್ತಾ ಇದ್ದೀನಿ. ನಾನೇನ್ ಓಡೊಂಟೈತಿದೆ ಕಿತ್ಕೊಂಡು ಇವನಿಂದ ಒಂದ್ ಜೊತೆ ಬಂದು ಗೋಳಾಡ್ಕೊಂಡು ಆಟೋನೇ ಕೆಟ್ಟೋಗಿ ನೆಡ್ಸ್ಕೊಂಡ್ ಕರ್ಕೊಂಡು ಹೋಗ್ತಾ ಇದ್ದೇನೆ. ನಮಗೆಲ್ಲ ಗೊತ್ತಾಗೋಯ್ತು. ಇಲ್ಲಿ ಪ್ರಸನ್ನ ಥಿಯೇಟರ್ ಹತ್ರ ಹೋಗ್ಬಿಟ್ಟು ಇನ್ನೊಂದು ಆಟೋನ ಬುಕ್ ಮಾಡ್ಕೊಂಡು ಒರೇನ್ ಮಾಲ್ ಹೋಗ್ಬೇಕು. ಇವತ್ತು ಏನಾರಾಗ್ಲಿ ನಾವು ಅಮ್ಮನ ಆ ಚೇರ್ ಮೇಲೆ ಕುಂಡಿಸ್ಬಿಟ್ಟು ಒಂದ್ ಫೋಟೋ ತೆಗಿಸ್ತೀನಿ. ನಾನ್ ಕುತ್ಕೊಳ್ಳಲ್ಲಪ್ಪ. ಗೈಸ್ ನಾವ್ ಅಮ್ಮಂಗ್ ಏನ್ ಕುತ್ಕೊಳ್ಳಲ್ಲ ಅಂದ್ರೆ ಮುಜ್ಗರ ಅಲ್ಲಿ ಜಾಸ್ತಿ ಜನ ಇರ್ತಾರೆ ಅನ್ನೋದು ಒಂದು. ಇನ್ನೊಂದೇನು ಅಂದ್ರೆ ಕುತ್ಕೊಂಡ್ ಸರಿಯಾಗಿ ಫೋಟೋ ತೆಗಿಸ್ಕೊಳಲ್ಲ ನಾನು. ಹೆಂಗ್ ಬೇಕಂಗ್ ಬೀಳ್ತೀನಿ ಅನ್ನೋದು ಭಯ. ಬನ್ನಿ ಇವಾಗ ಹೊರಡೋಣ ಗೈಸ್. ಫೈನಲಿ ಬಂದಿದೀವಿ ಆ ಚೇರ್ ಇರೋ ಜಾಗದ ಹತ್ರ. A few moments later. ಗೈಸ್ ಇವಾಗ ಅಲ್ಲಿಂದ ಡೈರೆಕ್ಟ್ ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಇಸ್ಕಾನ್ ಟೆಂಪಲ್ ಹೋಗ್ತಾ ಇದೀವಿ. ಏನಕಂದ್ರೆ ಇವತ್ತು ಹನುಮ ಜಯಂತಿ ಅಲ್ವಾ, ಅದಕ್ಕೋಸ್ಕರ. ಸೊ ಹಂಗೆ ಇದನ್ನ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬೇಕು. ಬನ್ನಿ ಇವಾಗ ಹೊರಡೋಣ ಇಸ್ಕಾನ್ ಟೆಂಪಲ್ಗೆ. ಏನು ಹೊರಡೋಣ? ಇದ್ದೀವಿ ಆಲ್ರೆಡಿ. ಆಲ್ರೆಡಿ ಇದು ಆಕ್ಚುಲಿ ಚೆನ್ನಾಗಿರೋದು. ಗೈಸ್ ಇವಾಗ ಇಲ್ಲಿ ಪ್ರಸಾದ ಕೊಟ್ಟಿದ್ರು, ಅದನ್ನೇ ತಿಂತಾ ಇದ್ದೀವಿ. ಮತ್ತೆ ನಾವಮ್ಮ ಏನೋ 2 ಸ್ವೀಟ್ ತಗೊಂಡೈತೆ, ಅದಲ್ಲ ಐತೆ. ಏನು ಒಂದ್ ಲಡ್ಡು ಮತ್ತೆ ಇನ್ನೊಂದು ಅದ್ರ ಹೆಸರು ಗೊತ್ತಿಲ್ಲ. ಸುಮ್ನೆ ತಗೋಬಿಡೋದು ನೋಡಕ್ ಚೆನ್ನಾಗೈತೆ ಅಂತ. ಇವಾಗ ಬನ್ನಿ ಇದನ್ನ ತಿನ್ಕೊಂಡು ಹೋಗೋಣ. ಏನಿದು ಗೊತ್ತಿಲ್ಲ ಗೈಸ್, ನೇಮ್ ಗೊತ್ತಿಲ್ಲ. ಇವಾಗ ಬನ್ನಿ ಅದನ್ನ ತಿನ್ಕೊಂಡು ಹೋಗೋಣ ಗೈಸ್. ಇವಾಗ ನಾವಮ್ಮ ಇಸ್ಕಾನ್ ಟೆಂಪಲ್ ಇಂದ ಡೈರೆಕ್ಟ್ ಇನ್ನೊಂದ್ ದೇವಸ್ಥಾನ ಕರ್ಕೊ ಬಂದೈತೆ. ಮಹಾಲಕ್ಷ್ಮಿ ಲೇಔಟ್ ಅಲ್ಲಿರೋ ಇಂಟ್ರನ್ ಸ್ವಾಮಿ ದೇವಸ್ಥಾನ.
ಗೊತ್ತಲ್ಲ ಅವ್ರಿಗೆಲ್ಲ, ಗೊತ್ತಿರುತ್ತೆ. ಸೊ ಇದ್ನು ಇವಾಗ ಹೋಗ್ಬಿಟ್ಟು ನಿಮ್ಗೆ ಬೇಗ ಗೊತ್ತಿಲ್ಲ. ಸೊ ಇವಾಗ ಇದ್ನು ಹೋಗ್ಬಿಟ್ಟು ಬೇಗ ದರ್ಶನ ಮಾಡ್ಕೊಬರೋಣ ಬನ್ನಿ. ಗೈಸ್ ಇವಾಗ ಟೈಮ್ ಬಂದ್ಬಿಟ್ಟು 6:05. ದೇವಸ್ಥಾನ ದರ್ಶನ ಮಾಡ್ಕೊಂಡ್ ಬಂದ್ಬಿಟ್ಟು ಊಟ ಮಾಡ್ತಾ ಇದೀವಿ. ಏನು ಅಂದ್ರೆ ಇದು ಪಲಾವ್, ಕ್ಯಾಪ್ಸಿಕನ್ ಪಲಾವ್ ಅಂತೆ ನೋಡ್ರಿ. 6:05 ಇವಾಗ ತಿನ್ಕೊಂಡ್ ಮನೆಗೆ ಹೋಗೋಣ ಬನ್ನಿ. ಗೈಸ್ ನಾಷ್ಟ ಮಾಡ್ಕೊಂಡು ಅಲ್ಲ ಸಾರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಊಟ ಮಾಡ್ಬಿಟ್ಟು ಒಂದ್ ಕಾಫಿ ಕುಡಿದ್ಬಿಟ್ಟು ಇವಾಗ ಇದನ್ನ ತಗೊಂಡಿದೀವಿ. ಇದನ್ನ ತಿನ್ಕೊಂಡು ಇವಾಗ ಹೊರಡ್ಬೇಕು. ಟೈಮ್ ಎಷ್ಟಮ್ಮ? ಎಷ್ಟೋ 6:30. ಬನ್ನಿ ಇವಾಗ ಇದನ್ನ ತಿನ್ಕೊಂಡು ಹೊರಡೋಣ. ಸೊ ಗೈಸ್ ಇವಾಗ ಫೈನಲಿ ಮನೆಗ್ ಬಂದು ಅಲ್ಲೆಲ್ಲ ಮುಗಿಸ್ಕೊಂಡು ಅದನ್ನೆಲ್ಲ ತಿನ್ಕೊಂಡು, ಅದೆಲ್ಲ ತಿಂದಿದ್ ಕಾರಣ ಏನಂದ್ರೆ ನಾವು ಬೆಳಗ್ಗೆ ನಾಷ್ಟ ಬಿಟ್ರೆ ಮಧ್ಯಾಹ್ನ ಊಟ ಮಾಡಿರ್ಲಿಲ್ಲ, ಅದಕ್ಕೋಸ್ಕರ. ಸೊ ನಾವ್ ಯಾವಾಗ್ಲೂ ತರ ಎಲ್ಲ ತಿನ್ನಲ್ಲ ಜಾಸ್ತಿ ಹೊರಗಡೆ ಫುಡ್ನ. ಇವಾಗ ಟೈಮ್ ಬಂದ್ಬಿಟ್ಟು 7 ಗಂಟೆ ಆಗೈತೆ. ಈ ವಿಡಿಯೋ ಇಷ್ಟೇ. ವಿಡಿಯೋ ಇಷ್ಟ ಆದವ್ರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋವರೆಗೂ ವೇಟ್ ಮಾಡಿ ಅಂತ ಹೇಳ್ತಾ ಬಾಯ್ ಗೈಸ್.